ಬ್ಯಾಂಗ್ಳೂರಿಂದ ಎಲ್ಲ ಬಿಜಾಪುರದಿಂದ ಬರೀ ರಾಮೇಶ್ವರಂ ಕೆಫೆ ನೋಡೋಕ್ಕೆ ಬಂದಿದ್ದಾರೆ. ನಾವು ರಾಮೇಶ್ವರಂ ಕೆಫೆ ನೋಡೋಕ್ಕಂತಾನೆ ಬಂದಿರೋದು. 1000 ಜನನ ಕೂರಿಸ್ಕೊಂಡ್ಬಿಟ್ಟು ತಿನ್ನಿಸ್ಬೋದು, ಅಷ್ಟೊಂದು ದೊಡ್ಡ ಜಾಗ ಇದು. ಫ್ರೀ ದೋಸೆ ಅಂತಾರೆ ಏನು ಮಾಡ್ತಿದ್ದೀರ ನನ್ನ? ಓಕೆ, ಸ್ಟಫಿಂಗ್ ಎಲ್ಲ ಸೇಮು. ಅಲ್ಲಿ ದೊಡ್ಡದಾಗಿತ್ತು ಸೈಜು. ನಿಮ್ಗೆ ಬರೀ ಫುಡ್ ಬೇಕಂದರೆ ನೀವು ದಯವಿಟ್ಟು ನಿಮ್ಮ ನಿಯರೆಸ್ಟು ರಾಮೇಶ್ವರಂ ಕೆಫೆಗೆ ಹೋಗಿ ತಿನ್ಕೊಂಬಿಡಿ. ನಾವಿರೋ ರಾಮೇಶ್ವರಂ ಕೆಫೆ ಭಾರತದ ಅತಿ ದೊಡ್ಡ ಕೆಫೆ ಅಂತ ಹೆಸರು ಮಾಡ್ತಿದೆ. ಇಲ್ಲಿ ನಿಮಗೆ ದೇವಸ್ಥಾನ, ನಮ್ಮ ಕಲೆ, ಕಲ್ಚರ್ಸು ಎಲ್ಲನೂ ಒಂದು ರೆಪ್ಲಿಕೇಟ್ ಮಾಡಿದ್ದಾರೆ. ಆ್ಯಂಡ್ ಅದು ಮಾತ್ರ ಇಲ್ಲ ಗೈಸ್, ಏನಂತ ನೋಡಿದ್ರೆ ನಿನ್ನೆ ಓಪನ್ ಮಾಡಿದ್ದಾರೆ, ಬಟ್ ಇವತ್ತು ಅಷ್ಟೊಂದು ಕ್ರೌಡ್ ಇದೆ ನೋಡಿ. ಹಿಂದೆ ನಿಯರ್ಲಿ 1.5 ಕಿಲೋಮೀಟರ್ಸ್ ಕ್ರೌಡ್ ಲೈನಲ್ಲಿ ನಿಂತಿದೆ ಗೈಸ್. ಬಟ್ ನಾವು ಬರೀ ದೇವಸ್ಥಾನ ಮಾತ್ರ ನೋಡೋಕೆ ಬಂದಿಲ್ಲ, ಫುಡ್ಡು ಚೆನ್ನಾಗಿದೆಯಾ ಇಲ್ಲ ಜಸ್ಟ್ ಓವರ್ ಹೈಪಾ ಅಂತಲೇ ನೋಡೋಕೆ ಬಂದಿದ್ವಿ. ಸೊ ಬನ್ನಿ ಹೋಗಿ ಟ್ರೈ ಮಾಡಿ ನೋಡೋಣ. ಕೆಫೆ ಒಳಗಡೆ ಬಂದಿದ ತಕ್ಷಣ ಎಂಟ್ರಿ ಒಳಗಡೆ ನಿಮಗೆ ಬಂದ್ಬಿಟ್ಟು ನಮ್ಮ ಆದಿಯೋಗಿ ಕುಂಡ ಇಕ್ಕಿದ್ದಾರೆ. ಸೊ ಇದ್ರ ಏನು ರೆಪ್ಲಿಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಸೋರ್ಸ್ ಪ್ರಕಾರ, ಸೊ ಇದು ನಮ್ಮ ಪಂಚಭೂತಗಳನ್ನ ರೆಪ್ಲಿಕೇಟ್ ಮಾಡುತ್ತೆ. ಅಂದರೆ ಈ ರಾಮೇಶ್ವರಂ ಕೆಫೆ ಓನರ್ ಏನು ಹೇಳ್ತಾರೆ ಅಂದರೆ, ಸೊ ನಾವು ಕಸ್ಟಮರ್ನ ದೇವ್ರ ಥರ ನೋಡ್ತೀವಿ ಅಂತ. ಸೊ ಆ ಒಂದು ಕಾನ್ಸೆಪ್ಟಲ್ಲೇ ಪಂಚಭೂತಗಳಾದ ಅಗ್ನಿ, ಜಲ ಮತ್ತು ಆಕಾಶ ಮತ್ತು ಭೂಮಿ, ಸೊ ಇದು ಬಂದ್ಬಿಟ್ಟು ಎಲ್ಲರನ್ನೂ ವೆಲ್ಕಮ್ ಮಾಡೋ ಥರ. ಸೊ ಅದಕ್ಕೆ ನಿಮ್ಗೆ ಫಸ್ಟ್ ಎಂಟ್ರೆನ್ಸಲ್ಲಿ ನೀವು ಅದನ್ನು ನೋಡ್ಬೋದು. ಆದಿಯೋಗಿಯ ಬಲಗಡೆ ನಾವು ನಮ್ಮ ತಾಯಿಯಾದ ಲಿಂಗಭೈರವಿಯ ದರ್ಶನ ಕೂಡ ಪಡಿಬಹುದು. ತಂಪಾದ ಮರದ ಕೆಳಗೆ ಕುಳಿತಿರುವ ಈ ಗಣಪನ ಕೆತ್ತನೆ ರೆಸ್ಟೋರೆಂಟ್ನ ಸೊಬಗನ್ನು ಇನ್ನೂ ಹೆಚ್ಚಿಸುತ್ತಿದೆ. ಇನ್ನು ನೀವು ರೆಸ್ಟೋರೆಂಟ್ನ ಒಳಗಡೆ ಹೋದರೆ ನಿಮಗೆ ದೊಡ್ಡದಾದ ಆಂಪಿಯರ್ ಥಿಯೇಟರ್ ಕೂಡ ಮಾಡಲಾಗಿದೆ. ಸೋರ್ಸ್ ಪ್ರಕಾರ ಇಲ್ಲಿ ಬಡ್ಡಿಂಗ್ ಆರ್ಟಿಸ್ಟ್ಗಳು ತಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡ್ಬೋದು ಅಂತ ಹೇಳಲಾಗಿದೆ. ಇನ್ನು ಅದರ ಎದುರುಗಡೆ ನಮ್ಮ ಬಾಲಾಜಿ ವಿಜೃಂಭಣೆಯಿಂದ ಎಲ್ರಿಗೂ ದರ್ಶನ ಕೊಡ್ತಿದ್ದಾರೆ. ಫಸ್ಟ್ ಗ್ರ್ಯಾಂಡ್ ಓಪನಿಂಗ್ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ತುಂಬ ಪ್ರೋಗ್ರಾಮ್ ನಡೀತಿದೆ ಇಲ್ಲಿ. ಯಾಕಂದರೆ ಅಷ್ಟೊಂದು ಆರ್ಟ್ಗೆ ಮತ್ತು ಕಲ್ಚರ್ಗೆ ಇಲ್ಲಿ ಒಂದು ರೆಸ್ಪೆಕ್ಟ್ಫುಲ್ ಇದೆ ಅಂತ ನಮ್ಗೆ ಅನಿಸುತ್ತೆ. ಈ ರೆಸ್ಟೋರೆಂಟ್ನ ಯುನಿಕ್ನೆಸ್ ಏನಂದರೆ, ಲೈವ್ ಕೌಂಟರ್ನ ಅಷ್ಟು ದಿಕ್ಕುಗಳಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಡಿಸೈನ್ ಮಾಡಲಾಗಿದೆ.
ಇನ್ನೊಂದು ಯುನಿಕ್ನೆಸ್ ಏನಂದರೆ ನಾವೆಲ್ಲ ದೇವಸ್ಥಾನಗಳಲ್ಲಿ ಪುಣ್ಯಕ್ಷೇತ್ರಗಳು ಹೋದರೆ ನಾವು ಹೆಂಗೆ ಪ್ರಸಾದನ ಹೋಗ್ಬಿಟ್ಟು ನೆಲದ ಮೇಲೆ ಕುತ್ಕೊಂಡು ತಿಂತೀವೋ ಸೊ ಅದೇ ಒಂದನ್ನು ರೆಪ್ಲಿಕೇಟ್ ಮಾಡಿದ್ದಾರೆ. ಸೊ ನೀವು ಹಿಂದೆ ನೋಡ್ತಾ ಇರ್ತೀರಾ. ಸೊ ಇಲ್ಲಿ ಹಾಸನಗಢದಲ್ಲಿ ಕೆಳಗಡೆ ಕುತ್ಕೊಂಡು ನಾವು ಈ ರೆಸ್ಟೋರೆಂಟಲ್ಲಿ ಬಂದ್ಬಿಟ್ಟು ತಿನ್ಬೋದು. ಸೊ ನಾನು ವೀಡಿಯೋ ನೋಡಿರೋ ಪ್ರಕಾರ ಇಲ್ಲಿ ಬಂದ್ಬಿಟ್ಟು ಬಾಳೆ ಎಲೆಯಲ್ಲಿ ನಮಗೆ ಲೈಕ್ ಪ್ರಸಾದ ಥರ ಎಲ್ಲ ಆಹಾರನ ಬಡಿಸ್ತಾರೆ. ಸೊ ಒನ್ ಆಫ್ ದಿ ಅಥೆಂಟಿಕ್ ಆಗಿ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ನಿಜವಾಗ ನನಗೆ ತುಂಬ ಇಷ್ಟ ಆಯಿತು. ಈ ಒಂದು ಯುನಿಕ್ನೆಸ್ ಬಂದ್ಬಿಟ್ಟು ತುಂಬ ಕಮ್ಮಿ ರೆಸ್ಟೋರೆಂಟಲ್ಲಿ ನಾನು ನೋಡಿದ್ದೀನಿ. ಏನಂದರೆ ಗೈಸ್, ಇದು ಬಂದ್ಬಿಟ್ಟು ನೀವು ಅಲ್ಲಿ ಈಸ್ಕೊಳ್ಳೋ ಥರ ಈಸ್ಕೊಂಡ್ಬಿಟ್ಟು ನಾವು ನಿಂತ್ಕೊಂಡು ತಿಂತೀವಲ್ಲ ಜನರಲ್ ಆಗಿ, ಅದೇ ಥರ ಆಚೆ ಇದೆ. ಇದು ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಪ್ರೀಮಿಯಂ ಲಾಂಜ್. ಹೌದು. ಯಾಕಂದರೆ ಬಾಳೆ ಎಲೆಲ್ಲ ಹಾಕಿಬಿಟ್ಟು ನಿಮಗೆ ಅದ್ಭುತವಾಗಿ ನೀವು ಲಾಂಚ್ ನೋಡಿ ಸಕ್ಕತ್ತಾಗಿದೆ. ಸೊ ಇದು ನನಗೆ ಗೊತ್ತಿರೋ ಪ್ರಕಾರ ಪ್ರೀಮಿಯಂ ಲಾಂಜ್ ಆಗಿ ಇರಬೇಕು. ಇಲ್ಲಿ ಯಾರನ್ನೂ ಒಳಗಡೆ ಬಿಡ್ತಾನೂ ಇಲ್ಲ. ಬಟ್ ಚಂದ್ರ ಬಂದ್ಬಿಟ್ಟು ಅಂದರೆ ಬೇರೆ ಅವರು ಬ್ಲಾಗರ್ಸ್ ಎಲ್ಲ ಸ್ವಲ್ಪ ಹೈ ಬ್ಲಾಗರ್ಸ್ ಎಲ್ಲ ಬಂದು ತಿಂದಿದ್ದಾರೆ. ಅವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಬಟ್ ನಮ್ಮನ್ನು ಅಂದರೆ ಇವತ್ತು ಯಾರನ್ನೂ ಬಿಡ್ತಿಲ್ಲ. ಸೆಕೆಂಡ್ ಡೇ ಗೈಸ್, ಓಪನ್ ಮಾಡಿ ಸೆಕೆಂಡ್ ಡೇ, ಇವತ್ತು ಯಾರನ್ನೂ ಒಳಗಡೆ ಬಿಡ್ತಿಲ್ಲ. ಆಯ್ತಪ್ಪ, ಆರ್ಟು ಕಲ್ಚರು ದೇವಸ್ಥಾನ ಎಲ್ಲ ಆಯಿತು. ಇವಾಗ ಮೇಯ್ನ್ ಕಂಟೆಂಟ್ ಬರೋಣ. ಫುಡ್ಡು ಹೆಂಗಿದೆ ಹೇಳಪ್ಪ. ಅದಕ್ಕೆ ನೀನಿದೆಯಲ್ಲ ಟಾಪ್ ಮೋಸ್ಟ್ ವಾಂಟೆಡ್ ರಿವ್ಯೂರ್, ಫುಡ್ ರಿವ್ಯೂರ್ ಅಂತ ದಿನೇಶ್ ಅವನೇ ಹೇಳ್ತಾನೆ. ಓಕೆ ಗೈಸ್. ಇವಾಗ ಏನಂತ ನೋಡಿದ್ರೆ, ಇವಾಗ ಇಲ್ಲಿ ಬಂದ್ಬಿಟ್ಟು ಫುಡ್ ರಿವ್ಯೂ ಮಾಡ್ತೀವಿ. ಫುಡ್ನ ನೋಡಿದ್ದೀರಾ, ಈ ಕ್ರೌಡ್ ಎಲ್ಲರೂ ಇನ್ಸ್ಟಾಗ್ರಾಮ್ ಹೈಪ್ಗೋಸ್ಕರ ಬಂದಿದ್ದಾರ, ಇಲ್ಲ ಬರೀ ಫುಡ್ಡು ಟೇಸ್ಟ್ಗೋಸ್ಕರ ಬಂದಿದ್ದಾರೆ ಅಂತ ಬನ್ನಿ ಹೋಗಿ ಒಳಗಡೆ ಟ್ರೈ ಮಾಡೋಣ. ಲೆಟ್ಸ್ ಗೋ ಗೈಸ್. ನೋಡೋಣ ಬನ್ನಿ. ಫೈನಲಿ ಗೈಸ್ ನೋಡಿದ್ರೆ ಫಸ್ಟ್ ಡಿಶ್ ಟೇಸ್ಟ್ ಮಾಡೋಣ. ಪೊಡಿ ಇಡ್ಲಿ ಹಂಗೆ. ಓಕೆ, ಫಸ್ಟ್ ಬೈಟ್ ಎತ್ತಲ್ಲ ಬನ್ನಿ ಗೈಸ್. ಸೊ ಓಕೆ, ಪೊಡಿ ಹಂಗೆ ಲೈಟಾಗಿ ಹಿಂಗೆ ಮಾಡಿಕೊಂಡು ಈ ಚಟ್ನಿ ಒಂದು, ಈ ಚಟ್ನಿ ಒಂದು, ಹಾಗೆ ಎಲ್ಲ ಕಡೆನೂ ಒಂದೊಂದು. ಓಕೆ, ಚೆನ್ನಾಗಿದೆ. ಬಟ್ ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ ಗೈಸ್. ಆಲ್ರೆಡಿ ರಾಮೇಶ್ವರಂ ಕೆಫೆ ನಾವು ತಿಂದಿದ್ವಲ್ಲ, ಸೇಮ್ ಟು ಸೇಮ್ ಡಿಫ್ರೆನ್ಸೇ. ಏನು ಒಂಚೂರು ಇದಾಗಿಲ್ಲ, ಅಷ್ಟೊಂದು ಏನು ಇದಿಲ್ಲ. ಸೇಮ್ ಪುಡಿ ಇಡ್ಲಿ ಅಲ್ಲಿ ನಾವು ಇಂದಿರಾನಗರ ತಿಂದ್ವಿ, ಆಮೇಲೆ ಇದರಲ್ಲೂ ತಿಂದಿದ್ದೀವಿ. ಸೊ ಇಂದಿರಾನಗರಲ್ಲಿ ಇವಾಗ ಹೊಸದು ಹಳೆಯದು ಎಲ್ಲ ಕಡೆಯೂ ತಿಂದಿದ್ದೀವಿ. ಸೇಮ್ ಟೇಸ್ಟ್, ಏನು ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲೇನೋ ಸ್ಪೆಷಲಾಗಿ ಕೊಡ್ತಿದ್ರು ಅಂತ ಅನೌನ್ಸ್ ಮಾಡಿದ್ರು ಅನಿಸುತ್ತೆ. ಬಟ್ ಇದಾಗಿ ಸೇಮ್ ಟು ಸೇಮ್ ಟೇಸ್ಟು. ಪುಡಿ ಇಡ್ಲಿ ಹಂಗೆ ಇದೆ. ಬಟ್ ನೆಕ್ಸ್ಟ್ ದೋಸೆಗೆ ಹೋಗೋಣ. ಓಕೆ, ನೆಕ್ಸ್ಟ್ ಬಂದರೆ ದೋಸೆ ಯಾಕೋ ಅಲ್ಲಿಂದ ಇಲ್ಲಿ ಚಿಕ್ಕದಾಗಿದೆ. ಹೇಗೆ ಏನು ಚಂದ್ರು ಫ್ರೀ ದೋಸೆ ಅಂತಾರೆ, ಏನು ಮಾಡ್ತಿದ್ದಾರೆ ನನ್ನ. ಓಕೆ, ಸ್ಟಫಿಂಗ್ ಎಲ್ಲ ಸೇಮು. ಅಲ್ಲಿ ದೊಡ್ಡದಾಗಿತ್ತು ಸೈಜು. ಸೊ ಸ್ಟಫಿಂಗ್ ನೋಡಿದ್ರೆ ಸಾಫ್ಟ್ ಇದೆ. ಸೊ ಸಾಂಬಾರಿಲ್ಲ ಗೈಸ್, ಸೇಮು. ಇವತ್ತು ಗೊತ್ತು ನಿಮಗೆ ಯಾಕಂತ. ಚಂದ್ರು ಫುಲ್ ನಗೀತವನೆ. ಅವನು ಬೇರೆ ನೋಡಿಲಿ ಹೊಟ್ಟೆ ಸೀದಿದೆ. ಹಂಗೆ ಎರಡು ಚಟ್ನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಂಗೆ ಆಲೂನ ಸ್ವಲ್ಪ ಹಂಗೆ ಎತ್ಕೊಂಬಿಟ್ಟು ಈ ಪುಡಿ ದೋಸೆ ನನಗೆ ಗೊತ್ತಿರೋ ಪ್ರಕಾರ 120 ರೂಪಾಯಿ ಇತ್ತು ಅನಿಸುತ್ತೆ ಗೈಸ್. ಅಲ್ಲಿ ಏನಂದರೆ ಪುಡಿ ಇದು ಫುಲ್ ಇತ್ತು. ಇವತ್ತು ಫ್ರೀ ಟ್ರಯಲ್ ಅಲ್ವಾ, ಸೊ ಪುಡಿ ಸ್ವಲ್ಪ ಹಿಂಗೆ ಹಾಕಿದ್ದಾರೆ ಅಷ್ಟೇ. ಹಿಂಗೆ ಹಾಕಿದ್ದಾರೆ ಅಷ್ಟೇ. ಬಟ್ ಅಲ್ಲಿ ಫುಲ್ಲು ಪುಡಿ ಹಾಕಿದ್ರು. 120 ರೂಪೀಸ್ ಬರ್ತಿತ್ತು. ಇದು ಟ್ರಯಲ್ ಅಂತ. ಓಕೆ. ಸೊ ಫೈನಲಿ ಗೈಸ್ ಟೊಮೆಟೊ ರೈಸು ಬಂದುಬಿಟ್ವಿ. ನೋಡಿದೆ ಗೈಸ್, ಅಲ್ಲಿ ಎತ್ತಿಂಗ್ ಬಾಯಲ್ಲಿಟ್ಟೆ ಅಷ್ಟು ಬೇಗ ಬಂದುಬಿಟ್ಟು ಮಾಡಬಾರ್ದು ಅಂತ ಹೇಳ್ತಿದ್ರು. ಅದಕ್ಕೆ ಹಂಗೆ ಬನ್ನಿ ಟೊಮೆಟೊ ರೈಸ್ ಟೇಸ್ಟ್ ಮಾಡೋಣ. ನಾನು ರಾಮೇಶ್ವರಂ ಕೆಫೆಯಲ್ಲಿ ಬಂದುಬಿಟ್ಟು ದೋಸೆ ಇಡ್ಲಿ ಟ್ರೈ ಮಾಡಿದ್ದೀನಿ ಗೈಸ್, ಬಟ್ ಟೊಮೆಟೊ ರೈಸ್ ಟ್ರೈ ಮಾಡಿಲ್ಲ. ಕೇಸರಿ ಟ್ರೈ ಮಾಡೋಣ ಬನ್ನಿ. ಇದು ನಾರ್ಮಲ್ ರೈಸ್, ಸೇಮ್ ಟು ಸೇಮ್ ಅಷ್ಟೇ, ಏನು ಡಿಫ್ರೆನ್ಸ್ ಏನಿಲ್ಲ. ಟೊಮೆಟೊ ರೈಸ್ ಇಂಗ್ರೀಡಿಯೆಂಟ್ಸ್ ಸಹ ಫ್ರೆಶ್ ಆಗಿದೆ. ಬಟ್ ನಾರ್ಮಲ್ ನಾವು ಟೊಮೆಟೊ ರೈಸ್ ಹೆಂಗಿರುತ್ತೆ ಮನೇಲಿ ಮಾಡಿದ್ರೆ ಸೇಮ್ ಟು ಸೇಮ್ ಟೇಸ್ಟ್, ಏನು ಡಿಫ್ರೆನ್ಸ್ ಇಲ್ಲ. ಏನಂದರೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸೇಮ್ ಫ್ರೆಶ್ ಆಗಿದೆ ಅಷ್ಟೇ. ಟೇಸ್ಟು ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆಯಲ್ಲ ಗೈಸ್, ನಿಯರ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಬರ್ತಿದ್ದಾರೆ. ಆದ್ದರಿಂದ ಟೇಸ್ಟಲ್ಲಿ ಸೇಮ್ ಟು ಸೇಮು. ಬಟ್ ಏನಂದರೆ ಇದೆಲ್ಲ ಸ್ವಲ್ಪ ಬೇಗ ಮಾಡಿದ್ದಾರೆ ಅಷ್ಟೇ, ಅರ್ಜೆಂಟ್.
ಬೇರೆ ಏನಿಲ್ಲ, ಟೇಸ್ಟ್ ಎಲ್ಲ ಕಾಂಪ್ರಮೈಸ್ ಇಲ್ಲ ಗೈಸ್, ಅಷ್ಟೇ ಸೇಮ್ ಟು ಸೇಮ್. ಸೊ ಫೈನಲಿ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಿಮ್ಗೆ ಬರೀ ಫುಡ್ ಬೇಕಂದರೆ ನೀವು ದಯವಿಟ್ಟು ನಿಮ್ಮ ನಿಯರೆಸ್ಟು ರಾಮೇಶ್ವರಂ ಕೆಫೆಗೆ ಹೋಗಿ ತಿನ್ಕೊಂಬಿಡಿ. ಬಟ್ ಇಲ್ಲ, ಇದು ಆ್ಯಂಬಿಯನ್ಸ್ ನಾನು ನೋಡಲೇಬೇಕು, ತಿರುಪತಿಲಿರೋ ಬಾಲಾಜಿನ ನೋಡಬೇಕು, ಇಲ್ಲ ಈಶಾದಲ್ಲಿರೋ ಶಿವಪೆರ್ಮಾನ ನೋಡಬೇಕು ಅಂತ ಇದ್ದರೆ ಮಾತ್ರ ಇಲ್ಲಿ ಬನ್ನಿ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಾಂದರೆ ಡಿಫ್ರೆಂಟ್ ಕುಸಿನ್ ಟ್ರೈ ಮಾಡಬೇಕಂದ್ರೆ, ಡಿಫ್ರೆಂಟ್ ಇದು ಟ್ರೈ ಮಾಡಬೇಕಂದ್ರೆ ಬರ್ಬೋದು. ಅದನ್ನು ಬಿಟ್ಟರೆ ಇಲ್ಲಿ ಏನು ಚೇಂಜ್ ಇಲ್ಲ, ಸೇಮ್ ಟು ಸೇಮ್ ಅಷ್ಟೇ, ಬೇರೆ ಏನು ಚೇಂಜ್ ಇಲ್ಲ. ಸೊ ಬನ್ನಿ ಹಂಗೆ ಊಟ ಮಾಡಿಬಿಟ್ಟು ಹಂಗೆ ಆಚೆ ಹೋಗೋಣ ಗೈಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ನೋಡಿದ್ರೆ, ಕಾಂಪ್ಲಿಮೆಂಟ್ರಿಯಾಗಿ ಬರೀ ಅದು ಮಾತ್ರ ಇಲ್ಲ, ಈ ಕಡೆ ನೋಡಿ ಡೆಸರ್ಟು ಕೊಡ್ತಿದ್ದಾರೆ. ಡೆಸರ್ಟು ಕಾಫಿ, ಈ ಕಾಫಿನೂ ಕುಡಿಬೋದು, ಡೆಸರ್ಟು ತಿನ್ಬೋದು, ಐಸ್ ಕ್ರೀಮ್ ಕೊಡ್ತಿದ್ದಾರೆ ನೋಡಿ. ಹಂಗೆ ಬನ್ನಿ. ಓಕೆ ನೋಡಿ, ಸ್ಪೂನ್ ಎದುರಿದೆ. ಓಕೆ, ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಡೆಸರ್ಟು. ಸೊ ಕಾಂಪ್ಲಿಮೆಂಟ್ರಿ ಗೈಸ್, ಐಸ್ ಕ್ರೀಮು ಅರ್ಧ ಅಲ್ಲೇ ಖಾಲಿ ಮಾಡಿಬಿಟ್ವಿ. ಶುಗರ್ ಫ್ರೀ ಕಾಫಿ ಅಂತ ಎಲ್ಲ ಹೇಳಲ್ಲ, ಫುಲ್ ಶುಗರ್ ಇರೋ ಕಾಫಿ. ಐಸ್ ಕ್ರೀಮ್ ತಿಂದು ಕಾಫಿ ಕುಡಿಯೋದು ನಾನು ಒಬ್ಬನೇ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಎಲ್ಲರೂ ಹಂಗೆ ಮಾಡ್ತಾವ್ರೆ. ಇದು ಕಾಫಿ ಫ್ಲೇವರ್ ಗೈಸ್, ಚೆನ್ನಾಗಿದೆ ಐಸ್ ಕ್ರೀಮು, ಕ್ವಾಲಿಟಿನೂ ಚೆನ್ನಾಗಿದೆ. ಕಾಂಪ್ಲಿಮೆಂಟ್ರಿಯಾಗಿ ಏನೇನು ಕೊಡ್ತಿದ್ದಾರೆಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಸೊ ಗೈಸ್ ನೋಡಿದ್ರೆ ಬಂದುಬಿಟ್ಟು ನಾನು 24 ಕಿಲೋಮೀಟ್ರಿಂದ ಅಲ್ಲಿ ಸಿಟಿಯಿಂದ ಬಂದಿದ್ದೀನಿ ಇಲ್ಲಿ ಬೊಮ್ಮಸಂದ್ರಾಗೆ. ಏನಕ್ಕೆ ಅಂದರೆ ಇದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಊಟ ಮಾಡೋಕ್ಕೆ ಹೆಂಗಿರುತ್ತೆ ಅಂತ. ಬಟ್ ಒಬ್ಬರು ಇಲ್ಲಿ ಬ್ಯಾಂಗ್ಳೂರಿಂದ ಎಲ್ಲ ಬಿಜಾಪುರದಿಂದ ಬರೀ ರಾಮೇಶ್ವರಂ ಕೆಫೆ ನೋಡೋಕ್ಕೆ ಬಂದಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ. ಬ್ರೋ, ಎಲ್ಲಿಂದ ಬಂದರೆ ನಿಮ್ಮ ಹೆಸರು ಏನಿಲ್ಲ? ನಮ್ಮ ಹೆಸರು ಸಂಜು ಅಂತ. ಓಕೆ. ಬಿಜಾಪುರದವರು. ಹಾಂ, ನಾವು ರಾಮೇಶ್ವರಂ ಕೆಫೆ ನೋಡೋಕ್ಕಂತಾನೆ ಬಂದಿರೋದು. ರಾಘವೇಂದ್ರ ಸರ್ ಇದಾರಲ್ಲ, ನಾವು ಪರಿಚಯ ಇರೋದು. ಹೌದ್ರಾ? ಸೊ ಊಟ ಹೆಂಗಿತ್ತು ಬ್ರೋ? ಅಲ್ಟಿಮೇಟ್, ಸೂಪರ್, ತಿನ್ನಬೇಕು ಈ ಥರ. ಸೊ ಗೈಸ್, ಇವಾಗ ನೋಡಿದ್ರೆ ನಾವು ಕಾವೇರಿ ಬೇ ಅಲ್ಲಿ ನಿಂತಿದ್ದೀವಿ ಗೈಸ್. ಸೊ ಕಾವೇರಿ ಬೇ ಅಕಾರ್ಡಿಂಗ್ ಟು ಓನರು ಕಾವೇರಿ ಬೇ ಅಂತ ಏನಂತ ನೋಡಿದ್ರೆ, ಇವಾಗ ನಾವು ಆ ಕಾಲದಲ್ಲೆಲ್ಲ ಚಾಪೆ ಹಾಕ್ಬಿಟ್ಟು ಹಂಗೆ ಅಂದರೆ ಆ ಮೂನ್ ಲೈಟ್ನಲ್ಲಿ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ತಿಂತೀವಲ್ವಾ. ಸೊ ಆ ಥರ ಕಾನ್ಸೆಪ್ಟನ್ನ ಇಲ್ಲಿ ತಂದಿದ್ದಾರೆ. ಈ ಥರ ಕಾನ್ಸೆಪ್ಟು ನಾನು ಎಲ್ಲೂ ನೋಡಿಲ್ಲ. ಇವಾಗ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಬಂದ್ಬಿಟ್ಟು ಚಾಪೆ ಹಾಕ್ತಾರೆ. ಚಾಪೆ ಹಾಕ್ಬಿಟ್ಟು ನಾವು ಏನೇ ಆರ್ಡ್ರ್ ಮಾಡ್ತೇವೆ ಅದು ತಂದು ಕೊಡ್ತಾರೆ. ಫ್ರೆಂಡ್ಸ್ ಎಲ್ಲ ಸರ್ಕಲಲ್ಲಿ ಕೂತ್ಕೊಂಡ್ಬಿಟ್ಟು ಹಂಗೆ ತಿಂಡಿ ಶೇರ್ ಮಾಡಿಕೊಂಡು ಸಕ್ಕತ್ತಾಗಿ ತಿನ್ನೋದು ಎಕ್ಸ್ಪೀರಿಯೆನ್ಸ್ ನನಗೆ ಇವಾಗಲೇ ಆಗ್ತಿಲ್ಲ. ಖಂಡಿತ ನೆಕ್ಸ್ಟ್ ಟೈಮು ಖಂಡಿತ ಬರ್ತೀವಿ. ಇದು ಜಸ್ಟ್ ಇನಾಗ್ರೇಷನ್ ಅಲ್ವಾ. ಸೊ ಇನಾಗ್ರೇಷನ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ನಾವು ಎತ್ತಿ ತೋರ್ಸೋಕ್ಕೆ ಬಂದ್ವಿ. ಸೊ ಗೈಸ್, ಫೈನಲಿ ಎಂಡ್ ಆಫ್ ದಿ ವಿಡಿಯೋಗೆ ಬಂದುಬಿಟ್ವಿ. ಓವರಾಲ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಫುಡ್ ಬಗ್ಗೆ ಮಾತಾಡೋದೇ ಬೇಡ ಗೈಸ್. ಯಾಕಂದರೆ ಇದು ಜಸ್ಟ್ ಇನ್ವೈಟೀಸ್ ಅಂದರೆ ಜಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನಾಗ್ರೇಷನಲ್ಲಿ ನಿಮಗೆ ಗೊತ್ತು, ಸೇಮ್ ಟು ಸೇಮ್ ಫುಡ್, ಅದ್ರ ಬಗ್ಗೆ ಮಾತಾಡೋಲ್ಲ. ಬಟ್ ಎಕ್ಸ್ಪೀರಿಯೆನ್ಸ್, ನೀವು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಇಲ್ಲಿ ಬರ್ಬೋದು. ಸೊ ಓವರಾಲ್ ರೇಟಿಂಗ್ ನಾನು ಕೊಡೋದು ನೋಡಿದ್ರೆ 8.5. ಫುಡ್ ಬಗ್ಗೆ ನಾನು ರೇಟಿಂಗ್ ಕೊಡ್ತಿಲ್ಲ, ಬೇರೆ ಆ್ಯಂಬಿಯನ್ಸು ಆ್ಯಂಡ್ ಪ್ಲೇಸಸ್ಗೆ ಮಾತ್ರ ನಾನು ಇದು ಕೊಡ್ತಿರೋದು. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ಗೆ 8.5 ಕೊಟ್ಟಿದ್ದೀನಿ. ಏನಕ್ಕೆ ಅಂತ ನೋಡಿದ್ರೆ ನಿಮಗೆ ಗೊತ್ತು, ಇದು ಕಾವೇರಿದು, ಮತ್ತು ಆಮೇಲೆ ಅಲ್ಲಿ ಎಕ್ಸಿಕ್ಯೂಟಿವ್ ಲಾಂಜು, ಪ್ಲಸ್ಸು ಇನ್ನು ಬರ್ತಾ ಇನ್ನು ಸಖತ್ತಾಗಿ ಅಪ್ಡೇಟ್ ಮಾಡ್ತಾನೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನೆಲ್ಲ ಬಂದು ಕವರ್ ಮಾಡೋಕ್ಕೆ ಮತ್ತೆ ನಾವು ಇನ್ನೊಂದು ಸತಿ ಬರ್ತೀವಿ. ಇದು ಬೇರೆ ಜಸ್ಟ್ ಒಂದು ಇನಾಗ್ರೇಷನ್ ಅಲ್ವಾ, ಅದನ್ನು ತೋರ್ಸೋಕ್ಕೆ ಬಂದ್ವಿ. ನೆಕ್ಸ್ಟ್ ಕಸ್ಟಮರ್ದು ಅದು ರಿವ್ಯೂ ಅಂತೂ ಮಾಡೋಣ ಅಂತ. ಕಸ್ಟಮರ್ಸ್ ಎಲ್ಲ ಯಾವಾಗ ಬರ್ತಾರೋ ಅವಾಗ ಮಾಡ್ತೀವಿ. ಆ್ಯಂಡ್ ನೀವು ಹೇಳಿ ಗೈಸ್, ನೀವು ಯಾರಾದರೂ ಬಂದಿಲ್ಲಿ ತಿಂದಿದ್ರೆ ಇದು ಹೈಪಾ ಇಲ್ಲ ಅಥವಾ ಫ್ಲಾಪ್ ಅಂತ ನೀವು ಹೇಳಿ. ಸೊ ಬನ್ನಿ, ಈ ವಿಡಿಯೋ ಇಷ್ಟೊತ್ತಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್, ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್.